ಇದ್ದೀರಾ ಏನೇನೇ ನನ್ಗೆ ಅರ್ಥ ಆಗ್ತಲ್ಲ. ಉಡುಪಿನಲ್ಲಿ ಫೋಟೋ ವಿಡಿಯೋ ಸಮೇತ ಎಲ್ಲಾ ಕಡೆ ಕುಂದಾಪುರಲ್ಲಾಗ್ಲಿ ಇದು ಮೊನ್ನೆ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಾಗ್ಲಿ ನಡೀತಾ ಇದೆ ಅಂತ ತುಂಬಾನೇ ನಮಗೆ ಫೋನ್ಗಳು ಮತ್ತೆ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದನ್ನ ನಮ್ಮ ಏರ್ ಆಫೀಸರ್ಸ್ ಕೇಳ್ತಾರೆ, ಮತ್ತೆ ಇದರಿಂದ ಲೋಕಾಯುಕ್ತದವ್ರು ಬೀಳ್ತಾರೆ, ಇದರಿಂದ ಪತ್ರಕರ್ತರು ಬೀಳ್ತಾರೆ. ತುಂಬಾ ಪತ್ರಕರ್ತರು ಫೋನ್ ಮಾಡ್ತಾ ಇದ್ದಾರೆ ಟೈಮಿಂಗ್ಸ್ ಕೇಸು, ಮತ್ತೆ ಕುಡಿದು ಬೆಳಗ್ಗೆ ಹೊತ್ತು ರೋಡಲ್ಲಿ ಮಲಗಿರ್ತಾರೆ. ಇವಾಗ ನಾರ್ತ್ ಕರ್ನಾಟಕ ಲೇಬರ್ಸ್ ಬಂದಿರ್ತಾರೆ, ಅದು ಅವ್ರಿಗೆಲ್ಲ ನಾವೇನ್ ಇರೋದೇ ಇಲ್ಲಿ ನಾವು ಪ್ರಮೋಟ್ ಮಾಡೋದು ಸರ್ಕಾರದ ರೆವಿನ್ಯೂ, ಕುಡಿಬೇಡ ಅಂತ ಹೇಳಿ ಕುಡಿದ್ಬಿಟ್ಟು ಅವ್ರು ಮಲಗಲಿಕ್ಕೆ ಜಾಗ ಎಲ್ಲ ಫುಟ್ಪಾತ್ ಮೇಲೆ ಮಲಗಿರ್ತಾರೆ. ಬಸ್ಸು ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಆ ಶಬ್ದಕ್ಕೆ ಪಕ್ಕಕ್ಕೆ ಬಿದ್ದು ಸತ್ತರೆ ಮೆಡಿಕಲ್ ಮಾಡಿಸಿದ್ರೆ ಅವ್ನು ಕುಡಿದಿದ್ದಾನೆ ಅಂತ ಬಂದ್ರೆ ಅವ್ನ ರಸ್ತೆ ಮೇಲೆ ಬಾರ್ದು ಕುಡಿದಿರೋದು ಸತ್ತಿರೋದು ಲೆಕ್ಕಕ್ಕೆ ಬರಲ್ಲ, ಕುಡಿದಿರೋದು ಲೆಕ್ಕಕ್ಕೆ ಬರುತ್ತೆ. ಸೊ ನಾವ್ ಎಷ್ಟು ಜಾಗೃತೆಯಿಂದ ಕುಡಿಸ್ತೀವೋ ಅವ್ರ ಜೀವನ ನಮ್ಮ ಕೈನಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಬಗ್ಗೆ ನೀವು MLAಗಳು ಕಾರ್ಪೊರೇಟರ್ಗಳು ಕೌನ್ಸಿಲ್ಗಳ ಹತ್ರ ಮಾತಾಡಿ ಕುಡಿದ್ಮೇಲೆ ಅವ್ರು ಮಲ್ಕೊಳ್ಳೋವಾಗ ಏನ್ ಕ್ರಮ ತಗೋಬೇಕು ಅಂತ ನಿಮ್ಮ ಹಂತದಲ್ಲಿ ಮಾಡಿ. ಈ ವಿಷಯ ನಮಗ್ ಬರಲ್ಲ, ಪೊಲೀಸ್ ಅವ್ರಿಗೆ ಬರುತ್ತೆ, ನಿಮಗ್ ಬರುತ್ತೆ, ರಾಜಕೀಯದವ್ರಿಗೆ ಬರುತ್ತೆ. ಬಟ್ ಆದ್ರೆ ಎಲ್ಲ ಒತ್ತಡ ಕುಡಿದಿರೋದ್ರಿಂದ ಇಲಾಖೆ ಮೇಲೆ ಆಗ್ತಾ ಇದಾರೆ. ನೀವು ನೋಡ್ತಾ ಇದ್ದೀರಾ, ಈ ನಡುವೆ ಪೇಪರ್ ಫೋನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ. ನಮಗೆ ತುಂಬಾ ಒತ್ತಡ ಬರ್ತಿದೆ ಮಾರ್ನಿಂಗ್ ಟೈಮಿಂಗ್ಸ್ ಬಗ್ಗೆ, ಮತ್ತೆ ರೇಟ್ ಬಗ್ಗೆನೂ ಅಷ್ಟೇನೆ. ಬೀರ್ದು ಹಿಂದೆ ಮುಂದೆ ಆಯ್ತು, ರೇಟ್ಗಳ ವ್ಯತ್ಯಾಸ ಆಯ್ತು, ನೀವೆಲ್ಲ ಹಳೆ ರೇಟ್ಗೆ ಮಾರ್ತಾ ಇದ್ರೆ ನಾನು ಸುಮ್ಮನೆ ಎಷ್ಟೋ ಜನ ನಿಮ್ಗೆ ಹೇಳಕ್ ಬರ್ತಾರ, ತುಂಬಾ ಫೋನ್ಗಳು ಬರ್ತೀವಿ, ಎಲ್ಲರಿಗೂ ಅವೇರ್ನೆಸ್ ಬಂದಿದೆ. ಸರ್ ಆ ಅಂಗಡಿ ಹಿಂಗ್ ಕೊಡ್ತಾನೆ, ಇವಾಗ ನಾವೆಲ್ಲ ಹೇಳಿ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಸೊ ಇದು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ ಅಂತ ನೀವು ಅನ್ಕೋಬೇಡ. ಬಂದ್ರು ಕೂಡ ನಾವು ಏನೋ ನಡ್ಕೊಂಡು ಹೋಗ್ತಿದ್ಯಲ್ಲ ಅಂತ ಮಾಡ್ತೀವಿ, ಕೆಲವರು ಅದ್ರ ಹಿಂದೆ ಬಿದ್ದು ಬಿಡ್ತಾರೆ. ಸೊ ಅವಾಗ ನಾವು ಆನ್ಸರ್ ಕೊಡ್ಲೇಬೇಕಾಗಿದೆ. ನಾವು ಏನಾದ್ರು ಫೋನ್ ರೆಸ್ಪಾಂಡ್ ಮಾಡಿದ್ರೆ ದೊಡ್ಡವ್ರ ತನಕ ಔಟ್ ಹೋಗ್ತಾರೆ. ಸೊ ಅಂಗಡಿಗೆ ನಿಮ್ಗೆ ಯಾವ್ದು ಇದು ಇನ್ಸ್ಪೆಕ್ಷನ್ ಕಳ್ಸೋದು ನಿಮ್ಗೆ ಕೋಪ ಏನೋ ಉದ್ದೇಶಪೂರ್ವಕವಾಗಿ ಬಂದಿದ್ದಾರೆ ಅಂತ. ನಾನು ಇಲ್ಲಿವರೆಗೆ ಇಷ್ಟದಲ್ಲಿ ನಾನು ಯಾವ ಅಂಗಡಿಗಳಿಗೆ ಹೋಗಿ ಉದ್ದೇಶಪೂರ್ವಕ ಇನ್ಸ್ಪೆಕ್ಷನ್ ಮಾಡಿ ಕೇಸ್ ಹಾಕಿ ಅಂತ ಹೇಳ್ತಾನೆ ಇಲ್ಲ. ಸರ್ಕಾರದ ರೆವಿನ್ಯೂ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಮತ್ತೆ ಫೈನ್ ಅಮೌಂಟ್ ಕೂಡ ನಿಮ್ಗೆ ಗೊತ್ತಿದೆ, ಏನಾಗ್ತಾ ಇದೀನಿ, ಒಂದನೇ ಕೇಸ್ಗೆ ಎಷ್ಟು, ಎರಡನೇ ಕೇಸ್ಗೂ ಅಂತ ಎಲ್ಲ ಗೊತ್ತಿದೆ. ಹಂಗಂತ ಇಲ್ಲಿ ಏನು ನಾವು ನಿಮ್ಗೆಲ್ಲ ಸಡಿಲ ಬಿಟ್ಟಿದೀವಿ ಅಂತಲ್ಲ. ನೀವಿದ್ರೆ ನಾವು ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ, ಹಂಗೆ ನೀವು ಕೂಡ ನಾವಿದ್ರೆ ಇಲಾಖೆ ಅನ್ಕೊಂಡು ಕೆಲಸ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಸುರಕ್ಷತೆ ದೃಷ್ಟಿಯಿಂದ ಇರಿ. ಮತ್ತೆ ನಿಮ್ಗೆ ಕೆಲವು ಬಾರ್ಗಳಲ್ಲಿ ಪ್ಲಾಸ್ಟಿಕ್ ತರದ ಅಡ್ವರ್ಟೈಸ್ಮೆಂಟ್, ಪ್ಲಾಸ್ಟಿಕ್ ಮೆಟೀರಿಯಲ್, ಫೈಬರ್ ಕ್ಯಾಚ್ ಆಗುವಂತ ಮೆಟೀರಿಯಲ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ. ಅಂದ್ರೆ ಇದು ಏನು ಚೀಪರ್ ವೆರೈಟಿಯಲ್ಲಿ ಇದನ್ನ ತುಂಬಾ ಶೋ ಕೊಟ್ಟಿದ್ದೀರಾ ನೀವುಗಳೆಲ್ಲ, ಕಮ್ಮಿ ರೇಟ್ ನಲ್ಲಿ ತುಂಬಾ ಶೋ. ಸೊ ಅದೆಲ್ಲ ಇದು ಬೆಂಕಿಗೆ ಕ್ಯಾಚ್ ಆಗೋದಕ್ಕೆ ಬಹಳ ಈಸಿ ಇರುತ್ತೆ. ಸೊ ಅದೆಲ್ಲ ಬಹಳ ಸೇಫ್ಟಿ ತಗೊಳ್ಳಿ. ಆಮೇಲೆ ಎರಡೆರಡು ಎಷ್ಟು ನೀವು ಅರ್ಜಿ ಕೊಡಿ, ಇವತ್ತೇ ಕೊಡಿ. ನಿಮ್ಗೆ ಒಂದೇ ಒಂದು ಎಕ್ಸಿಕ್ಯೂಟಿವ್ ಎಂಟ್ರಿ ಇದ್ರೆ ಮಲ್ಟಿಪಲ್ ನಾವು ಮಾಡ್ಕೊಡ್ತೀವಿ, ನೀವು ಕೊಟ್ಟು ಬ್ಲೂ ಪ್ರಿಂಟ್ ಅಲ್ಲಿ ಮಾಡಿಸ್ಕೊಂಡು ನೀವು ಅರ್ಜಿ ಕೊಡಿ. ಹೇಳಿದ್ದಾರೆ ಅವ್ರಿಗೆ ಹೊರಗೆ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಜನಕ್ಕೆ ವಿಶಾಲವಾಗಿರಲಿಕ್ಕೆ ಎಂಟ್ರಿ ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಕೊಟ್ಟಷ್ಟು ನೀವು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಕೊಡಿ. ಕೆಲವುದ್ರಲ್ಲಿ ಒಳಗೆ ಹೋದ್ರೆ ಮತ್ತೆ ಟಾಯ್ಲೆಟ್ ಬರೋ ತಲೆ ಹೊಡಿಯುತ್ತೆ, ಆಚೆಗೆ ಬರ್ಲಿಕ್ಕೆ ಆಗಲ್ಲ, ಸಫೋಕೇಶನ್ ಆಗುತ್ತೆ. ಸೊ ಇಲ್ಲಿ ಬೆಂಕಿ ಹತ್ಕೊಂಡೇ ಅಲ್ಲ, ಆ ಇದು ಘಾಟ್ನಿಂದಾನೇ ಆ ಹೊಗೆಯಿಂದಾನೇ ಸತ್ತು ಹೋಗ್ತಾರೆ. ಅವ್ರಿಗೆ ಮುಂದೆ ಏನು ಕನ್ವೆ ಮಾಡ್ಲಿಕ್ಕೆ ಆಗಲ್ಲ. ನೀವೇ ನೋಡಿ, ನಮ್ಮ ಆಫೀಸರ್ಸ್ಗಳು ಬರ್ತಾರೆ. ದಯವಿಟ್ಟು ಇವತ್ತಿಂದ ನೀವು ಏನೇನು ಅಳವಡಿಸಿರ್ತೀರ, ಸುಮ್ಮನೆ ಫೋಟೋಗೆ ಇವಾಗ ಹೊಸದಾಗಿ ಲೈಸೆನ್ಸ್ ಕೊಡ್ಬೇಕಾದ್ರೆ ರೂಲ್ಸ್ ಪ್ರಕಾರ ಏನೋ ಹಾಕ್ಬೇಕಂತ ಹಾಕಿದ್ರೆ ದಯವಿಟ್ಟು ಮಾಡಿ ಸರಿ ಇದೆಯಾ ನೋಡಿ. ಆಮೇಲೆ ಕ್ಯಾಮ್ರಾಗಳು ಅಷ್ಟೇ ಹಾಕಿರ್ತೀರಾ, ಏನಾದ್ರು ಒಂದು ಇನ್ಸಿಡೆನ್ಸ್ ಆದ ಕ್ಯಾಮ್ರಾದ ರೆಕಾರ್ಡಿಂಗ್ ಕೊಡಿ ಅಂದ್ರೆ ಸರ್ ಇಲ್ಲ ಮೊನ್ನೆ 15 ದಿವಸದಿಂದ ನಿಂತೋಗಿದೆ ಅಂತ ಎಷ್ಟೋ ಇನ್ಸಿಡೆನ್ಸ್ ಆಗಿದೆ. ಅವಾಗ ನಮ್ಮ ಮೇಲೆ ಬರುತ್ತೆ. ಸುಮ್ಮನೆ ಏನೋ ಒಂದು ಚಿತ್ರ ಹಾಕಿ ಇರೋಂಗಿಲ್ಲ. ಅದನ್ನೆಲ್ಲ ನಿಮ್ಮ 3 months 2 months ಆದ್ಮೇಲೆ ಎಕ್ಸ್ಟ್ರಾ ಲೋಡ್ ಆದ್ರೆ ಡಿಲೀಟ್ ಮಾಡಿ, ಅದೆಲ್ಲ ಆ ತರ ಆಪ್ಷನ್ಸ್ ನ ಚೆಕ್ ಮಾಡ್ಕೊಡಿ. ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಕ್ಯಾಮ್ರಾ ಆಕ್ಟಿವ್ ಮಾಡ್ಕೊಡಿ. ಫ್ಲೇಮಬಲ್ ಮೆಟೀರಿಯಲ್ಸ್ ಗಳಾದ ವುಡ್ ಅಂಡ್ ಸಾಟನ್